ಹಲೋ ಹಲೋ ಹೇಳವ. ಅಯ್ಯೋ ದೊಡವ ಚೆನ್ನಾಗಿದ್ದೀಯಾ? ಚೆನ್ನಾಗಿನಿ ಕಣವ. ಏನು ಅಪ್ರೂಪ ನೆನ್ಸ್ಕ ಫೋನ್ ಮಾಡ್ಬಿಟ್ಟಿದೀಯಾ? ಅಯ್ಯೋ ನಾನೇನು ಅಪ್ರೂಪ ದೊಡವ, ನೀನೇ ಮಾತಾಡೋಕೆ ಹೇಳ ಅಂದ್ಕೊಟ್ಟೆ. ಏನಾರು ಸಿಹಿ ಸುದ್ದಿ ಇದ್ರೆ ನಿನ್ನ ಜೊತೆ ಹೇಳ್ಕೊಳ್ಳೋದು ನಾನು. ಅದಕ್ಕೆ ಸಿಹಿ ಸುದ್ದಿ ಹೇಳ್ಕೊಳಮ್ಮ ಅಂತ ಮಾಡ್ಬೇಕಂದೊಡವ. ಓಹೋ ಏನವ, ಏನ ಸಿಹಿ ಸುದ್ದಿ? ಹಾಂ ಏನ ಸಿಹಿ ಸುದ್ದಿ? ಅದು ಗೋವಿಂದನಿಗೆ ನಿಜವಾಗ್ಲೂ ಇಷ್ಟು ದಿನ ಬುದ್ಧಿನೇ ಇತ್ತಿದ್ದೀರ ಕಂದೊಡವ. ಈ ಬುದ್ಧಿ ಬಂದ್ಬಿಡ್ತು. ಗೊತ್ತು ಕಣ್ ಹೇಳು, ನೀನು ಕಟ್ಕೊಂಡಾಗಲೇ ಬುದ್ಧಿ ಹೋಯ್ತು ಅವನಿಗೆ ಅಂತವ. ಅದರಲ್ಲಿ ಎರಡು ಮಾತು ದೊಡವ. ನಿನ್ನ ಬರೀ ಯಾವಾಗಲೂ ನೋಡಿ ತಮಾಸೆನೇ ನಿನಗೆ. ಹೇಳೋದ ಪೂರ್ತಿಯಾಗಿ ಕೇಳು. ಹೇಳವ, ಹೇಳೋದೇನು ಅದೇನು ಹೇಳಿ ಕೇಳ್ತೀನಿ ದೊಡವ. ನಾನು ಇಷ್ಟು ದಿವಸ ಹೇಳಿದ್ರೆ ಕೇಳ್ತಿತ್ತಿಲ್ವಲ್ಲ, ನನ್ನ ಕೆಟ್ಟೊಳ್ಳನಾಗ ನೋಡ್ತಿರಲ್ಲ. ಈಗ ಸರಿಯಾಗಾಯ್ತು, ಸರಿಯಾಗಿ ಬುದ್ಧಿ ಕಲ್ಸವ್ರೆ. ಅಲ್ಲಿ ತಂಗೆ 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 ನನ್ನ ತಂಗೆ ಚಿನ್ನ, ನನ್ನ ತಂಗೆ ಬಂಗಾರ ಅಂತಿದ್ನಲ್ಲ, ತಂಗೆ ಸರಿಯಾಗಿ ಬುದ್ಧಿ ಕಲ್ಸದ್ಲು ಕಂದೊಡವ. ಸರಿಯಾಗಿ ಕಲಿಸ್ತಾವ ಮಾತ್ರ, ಸರಿಯಾಗಿ ಬುದ್ಧಿ ಕಲ್ಸದ್ಲು ಮಾತ್ರ. ಯಾವಾಗಲೂ ತಂಗಿ ನನ್ನ ತಂಗೆ ನನ್ನ ತಂಗೆ ನನ್ನ ತಂಗೆ ಹಾಗೆ ನನ್ನ ತಂಗೆ ಹಿಂಗೆ ಅಥವಾ ಯಾವಾಗಲೂ ಹಾಲಾಡ್ತಿದ್ನಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತಾ ಮಾತ್ರ. ಹೆಂಗೆ ಕಲ್ಸೋಳೆ ಗೊತ್ತಾ ಬುದ್ಧಿಯಾ? ಅದೇನು ಬಗಳು ಬಿರ್ನೆ ಕೆಲಸ ಅದಿರಾಗೆ ಮಗ. ಸುಮ್ಮನೆ ಅದೇನು ಹೇಳ್ಬೇಕು ಅಂತಿದೆಯೋ ಬಿರ್ಬಿರ್ನೆ ಹೇಳ್ಬಿಟ್ಟು ಮಡ್ಗು ಫೋನೆ ಸರಿ ಬಿಡು ದೊಡವ. ನೀನು ಒಳ್ಳೆ ಚೆನ್ನಾಗತ್ತಿ ಅಲಕಂದೊಡವ. ಯಾಕಂಗಡಿಗೆ ಏನೋ ನನ್ನ ಕಷ್ಟ ಸುಖ ಹೇಳ್ಕೊಳಕ್ಕೆ ಅಂತ ಫೋನ್ ಮಾಡಿದ್ರೆ ಯಾವಾಗಲೂ ಹಿಂಗೆ ಆಡ್ತೀಯಲ್ಲ ನೀನು. ಸರಿ ಆಯ್ತು, ಅದೇನು ಅದೇನು ಹೇಳು ಕೆಲಸವೇ ನನಗೆ. ಅದೇನು ಹೇಳವ? ಅದೇ ಸೋಬಿತಾ ಖರ್ಚಾಕೊಂಡು ಛತ್ರದಲ್ಲಿ ಮಾಡ್ಕೊತೀನಿ ಅಂತ ಹೇಳ್ತಿಲ್ವಾ? ಹಾಂ ಈಗ ಎಂಗೇಜ್ಮೆಂಟ್ ಮಾಡ್ಕೊಡಿ ಜೋರಾಗಿ ಅಂತ ಕೇಳ್ತಾಳೆ ಕಂದೊಡವ. ಮಾಡ್ಲೇಳು, ಮಾಡ್ಲೆಲ್ಲೇ ಮಾಡಿದ್ರೇನು? ನೀನು ಹೋಗಿ ತಗೊಂಡಿಷ್ಟು ಬೆಂಕಿ ಕಂದರು ಮಾಡಲಿ ಬಿಡು. ಮಾಡ್ತಾನೆ ಏನು? ಯಾರಿಗೆ ಮಾಡೋನು? ಅವ್ನ ಮಕ್ಳಿಗೆ ಅವ್ನು ಮಾಡ್ದಾನೆ, ಬೇರೆಯವ್ರು ಮಾಡಕ್ಕೆ ಬಂದಾರ? ಮಾಡಲಿ ಬಿಡು. ನೀನು ಚೆನ್ನಾಗಂತ ಕಂದೊಡವ. ಇರೋ ಬರೋದೆಲ್ಲ ಇವ್ರಿಗೆ ಮಾಡಿಬಿಟ್ರೆ ನಮಗೆ ಯಾರು ಮಾಡೋರು? ನಮ್ಮ ಕಷ್ಟ ಯಾರು ನೋಡೋದು ದೊಡವ? ಹೇಳ್ತೀಯಲ್ಲ ನೀನು. ನಮ್ಮ ಕಷ್ಟ ನೋಡೋದು ಯಾರು ಹೇಳು? ನೀನು ಚೆನ್ನಾಗಂತ ಕಂದೊಡವ. ಕೂತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು. ಅಲ್ಲ ಜಾಸ್ತಿಯೇ ಮಾತಾಡ್ಬಿಡತ್ತಾಯಿ ನೀನು. ಯಾಕೆ ಮದುವೆನೂ ಅವಳೆ ಮಾಡ್ಕೊತಾಳೆ, ಒಡವೆಗೋಸ್ಕರ ಅವಳೆ ಮಾಡ್ಕೊತಾಳೆ ಅಂದಮೇಲೆ ಒಂದು ಎಂಗೇಜ್ಮೆಂಟ್ನು ನಿಮ್ಮ ಗೌರವ ತಕ್ಕನಾಗ ಮಾಡ್ಕೊಂಡಿಲ್ಲ ಅಂದ್ರೆ ಗೌರವ ಉಳ್ದದ? ಗೌರವ ಉಳ್ದದ್ರಲ್ಲೇ ಗೊತ್ತಾಯ್ಕಿವಲ್ಲೇ ಮಾಡಲಿ ಬಿಡ್ಲೆ. ಅವ್ನು ಮಾಡಿದ್ರೆ ಇನ್ಯಾರು ಮಾಡೋರು? ಅವ್ನ ಮಕ್ಳಿಗೆ ಅವನೇ ಮಾಡಬೇಕು, ಬೇರೆಯವ್ರು ಮಾಡಕ್ಕೆ ಬಂದಾರ? ನೀನು ಚೆನ್ನಾಗಿ ಇದು ಮಾಡ್ತೀಯ ಬಿಡು. ನಿನ್ನಂಗೆ ಬುದ್ಧಿ ಕಲಿಬೇಕು ಕಣೆ. ಅಲ್ಲ ನಿನ್ನಂಗೆ ಬುದ್ಧಿ ಕಲಿಬೇಕು. ಅವ್ನ ಮಕ್ಳಿಗೆ ಅವನೇ ಮಾಡಬೇಕು ಹೊರ್ತು ಕಂಡವ್ರು ಮಾಡೋಕ್ಕೆ ಅವ್ರು ಗಾಣೆ ಬಂದಿದ್ದದ? ಏನಂಗಡಿಗೆ ನೀನು ಬರೀ ಹೊಟ್ಟೆ ಉರಿಯ ವೈಕ್ಳ ಮೇಲೆ ನೀನು ಯಾವಾಗಲೂ ನೀನು ಬುದ್ಧಿಯ ಬುಡ್ನೇ ಇಲ್ವಲ್ಲ ನೀನು. ನಮ್ಮ ದೊಡವನೇ ಅಲ್ಲಕಂದೊಡವ. ಯಾಕೆ ಮಾಡ್ಬೇಕು ದೊಡವ? ನಾವು ಯಾಕೆ ಮಾಡಬೇಕು ಹೇಳಿ ನೀನೇ? ನನ್ನ ಮಗಳಿಗೆ ಏನು ಮಾಡ್ಸೋಕ್ಕಾಗಿದ್ದಾನು? ಬರೀ ಅವು ಅವು ಅಂತ ಬರೀ ಅವ್ರಿಗೆ ಮಾಡ್ಸಾಯ್ತವನಲ್ಲ. ನಮ್ಗೆ ಏನಾದ್ರು ಮಾಡಿದಾನೆ ದೊಡವ? ಏನಾದ್ರು ಮಾಡಿದಾನೆ ಹೇಳು, ಹೇಳ್ತೀಯಲ್ಲ. ಏನು ಮಾಡಿಲ್ಲಕಂದೊಡವ. ನೀನು ಏನಾರು ಅನ್ಕೋ, ನಮ್ಗೆ ಏನು ಮಾಡ್ಕೊಟ್ಟಿದ್ದಾನು? ನನ್ನ ಮಗನಿಗೆ ಏನು ಮಾಡ್ಕೊಟ್ಟಿದ್ದಾನು? ನನ್ನ ಮಗ ಪೇಲ ಕುಂತವನಲ್ಲ. ಇವತ್ತು ನನ್ನ ಮಗನ ಕಷ್ಟ ಕೇಳೋರು ಯಾರು? ಯಾರು ದೊಡವ ಹೇಳ್ತೀಯಲ್ಲ ನೀನು? ನಮ್ಗೆ ಎಷ್ಟು ದೊಡವ ಬೇಜಾರಾಕಿಲ್ಲ. ಅವ್ರಿಗೆ ಮಾಡು ಅಂತ ನಾನು ಹೇಳಕ್ಕದ? ಅವನೇ ಅವ್ರು ಬುದ್ಧಿ ತಿಳ್ಕೊಂಡು ನಾನು ಯಾವ ಎಂಗೇಜ್ಮೆಂಟ್ನೂ ಮಾಡೋಕ್ಕಿಲ್ಲ, ಏನೂ ಇಲ್ಲ, ಮಾಡ್ಕೊಳ್ದಾರು ಇರಲಿ ಅಂತ ಹೇಳ್ತಾವನೆ. ನೀನು ಸರಿಯಾದೊಳ್ಕ ತಾಕು. ನೀನು ಸರಿಯಾದೊಳ್ಕನ. ಅಲ್ಲ ಬುದ್ಧಿ ಬೇಡವ ನಿನಗೆ? ಬುದ್ಧಿ ಬೇಡವ ಹೇಳು? ಅಲ್ಲ ಎಲ್ಲಾರಿಯ ಪಾಪ ತಬ್ಲು ಮಕ್ಕಳು ನಂಗವೆ ಅಚ್ಚುಕಟ್ಟಾಗಿ ನೆಮ್ಮದಿ ಅಲ್ಲಿ ಅನ್ನೋದು ಕಂಡಿವ್ನಿ. ಹೆಂಗೆ ಮಾತಾಡ್ತೀಯ ನೋಡು ಎಷ್ಟರ ಮಟ್ಟಿಗೆ. ನೀನೇ ಸರಿ ಕದ್ಬಿಡು. ನೀನು ತೊಳ್ಳೆ ಪಡಿಬೇಕು ಕತೆ. ಆ ಮಕ್ಳು ಏನು ಮಾಡಿದವಳೆ ನೀವ ನಿಮಗೆ? ಅದೇ ಹೆಂಗೆ ಬುದ್ಧಿ ಕಲ್ತಿದ್ದೀಯ ಹೆಂಗೆ ನೀನು? ನೀನೇ ಸರಿಯಾ? ನೀನು ಬುದ್ಧಿ ಕಲ್ತಿರೋಳು ನೀನು? ಗೊತ್ತಾಗಕ್ಕಿಲ್ವಾ? ಹಾಗೆ ಎಲ್ಲ ಓದಿಸೋಕೆ ಎಣ್ಣೆ ಓದಿಸೋದೆ. ಎಲ್ಲರೇ ಬಿಡು. ಏನೋ ಪಾಪ ಮದುವೆ ಒಂದಾರು ಮಾಡಿ ಕಳಿಸ್ಲಿ. ಓದಿಸಿದ್ದೆಲ್ಲ ನೋವೇ ತಾನೇ? ನೀವು ಓದಿಸಿರ್ಲಿಲ್ಲ ನೀವು ಎಲ್ಲ ನಾವು ತಾನೇ ಮಾಡಿದ್ದು. ಈಗೇನು ನಿಮ್ಮದು ಒಂದು ನಿಮ್ಮದೇ ಒಂದು ಮದುವೆನಾರು ಮಾಡಿ ಕಳಿಸಿ, ಮಕ್ಕಳು ಋಣ ತೀರಿಸಿ. ಸರಿ ಕಂಡು ಬಿಡ್ದೊಡವ. ನೀನು ಚೆನ್ನಾಗಂತ ಇದಕ್ಕನ ಅಲ್ಲ ಕಂದೊಡವ. ಹಂಗಲ್ಲ ಕಂದೊಡವ, ಹಂಗೂ ಅಲ್ಲ ಹಿಂಗೂ ಅಲ್ಲ. ಸುಮ್ಮನೆ ಇರಲೇ ತಾಯಿಮ್ಮ, ನನ್ನ ಮಾತಾ ಕೇಳು. ಯಾವತ್ತೂ ಆ ಮಕ್ಕಳ ಬಗ್ಗೆ ನೀನು ಕರಿಕರಣ ತೋರಿದ್ದೆ ನೋಡಲಿಲ್ಲ ನಾನು. ನಾನೇ ಕರಿಕರಣ ತೋರಿನ ದೊಡವ ಹೇಳ್ತೀಯಲ್ಲ ನೀನು? ನಾನೇ ಕರುಣೀಕರಣ ತೋರನೆ ಅವ್ರ ಮೇಲೆ? ಅಲ್ಲ ಕಂದೊಡವ, ತಿರ್ಗಿ ಹೇಳ್ತೀಯಲ್ಲ. ಅವ್ರು ಏನು ದೊಡವ ನಂಗೆ ಮಾಡಿದರು? ಏನು ಮಾಡಿದಾರು ಹೇಳು? ನನಗೇನು ಅವ್ರು ಮಾಡಿಲ್ಲ ಕಂದೊಡವ. ಅಲ್ಲ ನಮ್ಮ ಅಮ್ಮ ಅಂತವ ಏನದೇ ಅವ್ರಮ್ಮ ಅಂದು ಎತ್ತವಳೆ ಅಂದ್ಬಿಟ್ಟು ಕರ್ಕೊಬಂದು ಇರ್ಸ್ಕೊಂಡ್ಲಲ್ಲ ನನ್ನ. ಒಂದು ದಿವಸ ಕರೆದು ಇಬ್ಬಮ್ಮ ನೀನು ಇರ್ಬಮ್ಮ ಅಂತ ಕರೆದಿದ್ದಾರಲ್ಲ ಅವ್ರು ಇಬ್ರಿಗೂ ನಂಗೆ ಬೇಕಾಗಿಲ್ಲ. ಆ ಥರ ದೊಡವ. ನನಗೆ ಎಷ್ಟು ಬೇಜಾರಿಕ್ಕಿಲ್ಲ ದೊಡವ. ಹೇಳಿ ನೀನೇ. ನಮ್ಮ ಅಮ್ಮ ಬಿಟ್ಟು ಓಡೋದ್ಲು. ನಮ್ಮ ಲತಮ್ಮ ನನ್ನ ಮದುವೆ ಆದಮೇಲೆ ನಮ್ಮ ಮಕ್ಳಿಗಿಂತ ಹೆಚ್ಚಾಗಿ ಸಾಕೋಳೆ ಅನ್ನೋದನ್ನ ಅವರು ಮಾಡ್ಕೋಬೇಕು ತಾನೇ. ಅವೆಲ್ಲ ಜ್ಞಾನನೇ ಇಲ್ಲ ಅವಕ್ಕೆ. ಅದಕ್ಕೆ ಈಗ ಸರಿಯಾಗಾಯ್ತು ಕಂದೊಡವ. ಅಯ್ಯೋ ಅವರು ಬುದ್ಧಿ ನೋಡ್ಕೊ. ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ಇವನು ಮಕ್ಕಳು ಅಂತ ಕುಣಿತಿದ್ದ. ತಂಗಿ ಅಂತ ಕುಣಿತಿದ್ದ. ಈಗ ನೋಡಿ ಹೆಂಗಾಯ್ತು? ತಂಗಿ ಯಾವ ಥರ ಬುದ್ಧಿ ಕಲಿಸ್ತಾವಳೆ ಅಂದ್ಬಿಟ್ಟು ಆವತ್ತು ನೋಡಿದ್ರೆ ಮದುವೆ ನಂದು ಒಡವೆ ನಂದು ಬರೀ ಮದುವೆ ಒಟ್ಟಿಗೆ ಬನ್ನಿ ಅಂದ್ಬಿಟ್ಟು ಈಗ ಎಂಗೇಜ್ಮೆಂಟ್ ಜೋರಾಗಿ ಮಾಡಿ ಅಂದರೆ ಕಮ್ಮಿ ಅದ ದೊಡವ. 10 ಲಕ್ಷ ಬೇಕು ಎಂಗೇಜ್ಮೆಂಟ್ಗೆ. ಆ ಥರ ಜೋರಾಗಿ ಮಾಡಬೇಕು ಅವ್ರ ತಕ್ಕನಾಗಿ. ಎಲ್ತಾರವ ನಾವು? ಎಲ್ತಾರವ ದೊಡವ? ಹೇಳಿ ನೀನೇ. ಕ್ವಾಪತ್ತಕ್ಕಿಲ್ವಾ? ದೊಡವ. ಅದೇ ಕ್ವಾಪತ್ತದ ಪುಣ್ಯತ್ಕಿತಿ ಮದುವೆ ಅವ್ರು ಮಾಡ್ಕೊತಾವ್ರೆ. ಎಂಗೇಜ್ಮೆಂಟ್ನಾರು ಮಾಡೋದು ನಿಮ್ಗೆ ಗೌರವ ತಾನೆ? ಗೌರವ ಉಳ್ಕೊಳಕ್ತಾನೆ. ನೀನು ಕೂಟ ಹೇಳೋಕ್ಕಾಗಿಲ್ಲ ಬಿಡು. ಯಾರಿಗೆ ಬೇಕಾದ್ರೆ ಹೇಳ್ಬೋದು, ನೀನು ಕೂಟಂತೂ ಹೇಳೋಕ್ಕಾಗಿಲ್ಲ. ನಿಮ್ಮ ಇಷ್ಟ ಹೆಂಗೆ ಬರ್ತದಂಗೆ ಮಾಡ್ಕೋಗಿ. ಏನು ಮಾಡಿಕೊಂಡು ಕೂತಿದ್ದಾರೆ ಸುಮ್ಮನೆ ದೊಡವ ಅವರು. ಪಾಪ ಅವ್ರ ತವೇಲಿರೋ ದುಡ್ಡು. ನಿನ್ನ ಮಗನಿಗೆ ಕೂಡ ತಗೊಂಡು ಸೋಕಿ ಮಾಡೋಕೆ ದುಡ್ಡದೆ. ನಿನಗೆ ಸೀರೆ ರಾವಕ್ಕೆ ತಗೊಳಕ್ಕೆ ದುಡ್ಡದೆ. ನಿಮಗೆಲ್ಲ ಸೋಕಿ ಮಾಡ್ಸೋಕೆ ದುಡ್ಡದೆ. ಅವೈಕಳು ಮದುವೆ ಮಾಡೋಕೆ ದುಡ್ಡಿಲ್ಲ. ಲೇ ನ್ಯಾಯವಾಗಿ ಬುದ್ಧಿ ಕಲಿ.
ನೀನು ಇಂಥ ಕರುಬಲಿ ಆಗಿರೋಳು ನೀನು ಎರಡನೇ ಸಂಬಂಧಕ್ಕೆ ಯಾಕೆ ಒಪ್ಕೊಂಡು ಮದುವೆ ಅದೇ ನೀನು ಯಾಕೆ ಒಪ್ಕೊಂಡು ಮದುವೆ ಅದೇ ನಾನು ಆಯ್ಕಿಲ್ಲ ಅಂತ ಹೇಳ್ಬೇಕಾಗಿತ್ತು ನೀನು ಅದು ಬಿಟ್ಬಿಟ್ಟು ಮಕ್ಕಳಿಗೂ ಅಪ್ಪನಿಗೂ ತಂದ್ಬಿಡೋ ಕೆಲಸನೇ ಮಾಡ್ತೀಯಲ್ಲ ರೀ ಮಾಡಿ ಹೋಗಿ ತೆಗೆ ಮಾಡಿ ತೆಗೆ ಅಂದನೇ ಬಿಟ್ಟು ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು ಮಾತಾಡೋ ಮಾತ್ಕೊಂಡು ನಿಮಗೆ ಸರಿ ಅನ್ಸದ ಬುದ್ಧಿ ಬೇಡವಾ ಬುದ್ಧಿ ಬೇಡವೇ ಇಲ್ಲತ್ತೆ ಹೇಳಿ ನೀನು ಬೇಕಾ ತಪ್ಪಾಗಿದ್ರೆ ನೀನು ತಪ್ಪು ಕಂದೊಡವನು ಬೋದ್ರೆ ಬೈದೆ ಬಿಡು ನೀನು ಮಾತಾಡೋ ಸರಿ ಅಂತ ಅನಿಸ್ತದೆ ನಿನಗೆ ಹೇಳು ಅಯ್ಯೋ ಸುಮ್ ಕುತ್ಕೋದಡವ ನಾನುವೇ ನೋಡಿ ಸಾಕಾಗಬೇಕತ್ತೆ ನಾನೇನು ಮದುವೆ ಆಯ್ತೀನಿ ಅಂತ ಕುಣೋದು ನಮ್ಮ ಅಪ್ಪನಿಂದ ನನ್ನ ಜೀವನ ಆಯಿತು ನೀನು ಏನಾರು ಅನ್ನೋದೊಡವ ₹1 ಖರ್ಚು ಮಾಡಕ್ಕೆ ನಾನು ಬಿಡಕ್ಕಿಲ್ಲ ಕಂದೊಡವ ನಾನಂತೂ ₹1 ಖರ್ಚು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ ಮಾಡ್ಕೊಳ್ಳಿ ಬಿಡಿ ಪುಕ್ಸಟೇನೆ ಯಾಕಂತೆ ಮತ್ತು ಅವತ್ತೇ ಯಾಕಂದ್ರೆ ಎಲ್ಲನೂ ಖರ್ಚು ಹಾಕೊಂಡು ಮಾಡ್ಕೊತೀವಿ ಅಂದ್ಬಿಟ್ಟು ಈಗಿಂಗೆ ನಾಟ್ಕಾಡಿದ್ರೆ ಯಾರು ಕೇಳೋದಡವ ಹೇಳಿ ನೀನೇ ಯಾವುದೇ ಕಾರಣಕ್ಕೂ ನಾವು ಮಾತ್ರ ಕೇಳಕ್ಕಿಲ್ಲ ಕಂದೊಡವ ಯಾವುದೇ ಕಾರಣಕ್ಕೂ ಕೇಳಕ್ಕಿಲ್ಲ ನಾನು ಕಾಣೆ ಕಾಣೆ ನಿನ್ಕೊಟ್ಟು ಯಾರು ಹೇಳೋರು ಹೋಗು ಏನಾರು ಮಾಡ್ಕೋಗಿ ನಮ್ಗೆ ಏನು ಮೊಳೆ ತರಿ ಹೇಳ್ತಿರೋದು ಯಾಕೆ ಹೇಳ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ದೋದ್ಮೇಲೆ ಇದೇನರಲ್ಲ ಹಿಂಗಾಡಿರಿ ನೀವು ಹಾಂ ಇದೇನು ಹಿಂಗಾಡಿರಿ ನೀವು ಮಾಡಬೇಡ ಮುಟ್ಟಬೇಡ ಅಂತ ಅನ್ಬೇಡ ನೀನು ಮಾಡಲಿ ಸುಮ್ಕಿರು ನಾನು ಖರ್ಚು ಮಾಡಕ್ಕೆ ಬಿಡಕ್ಕಿಲ್ಲ ಕಂದಡವ ಯಾರು ಹೇಳಿದ್ರು ಅಷ್ಟೇ ನಾನು ಬಿಡಕ್ಕಿಲ್ಲ ಕಂದಡವ ನಾನು ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಾನು ನನ್ನ ಗಂಡ ಹೇಳೋನೆ ಯಾವ ಖರ್ಚು ಮಾಡಕ್ಕಿಲ್ಲ ₹1 ಖರ್ಚು ಮಾಡಕ್ಕಿಲ್ಲ ಅಂತ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕಂದಡವ ಲತಾ 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 ನಾನು ಮಾತ್ರ ಖರ್ಚು ಮಾಡಕ್ಕೆ ಬಿಡಕ್ಕಿಲ್ಲ ಹಾಂ ಏನ್ರಿ ಏನಂಗೆ ಏನು ದರದ್ರ ಬಂದಿದ ಮಧ್ಯಾಹ್ನ ಮನೆ ಕಂಡು ಏನು ಯಾಕೆ ಮಲಗಿದಿಂಗೆ ರೀ ಏನು ಏನು ದರದ್ರ ಬಂದಿದ ಯಾಕೆ ಮಲಗಿದ್ದಿ ಮಧ್ಯಾಹ್ನತ್ತು ಏನು ಇಲ್ಲ ಕಣ್ರಿ ಇದು ಅಜ್ಜಿಯವರು ಅದೇನೋ ಹೇಳ್ತಿದ್ರು ಕಣ್ರಿ ಅದೇನೋ ಶೋಭಿತಾ ಎಂಗೇಜ್ಮೆಂಟ್ ಮಾಡ್ಕೊಡ್ಲಿ ಅಂತ ಅಂತಿದ್ಲಂತೆ ಮಾತಾಡ್ಕೊತಿದ್ರು ಹೇಳಿದ್ರ ನೋಡ್ರಿ ಅರ್ಥ ಮಾಡ್ಕೋಬೇಕು ತಾನೇ ಅಲ್ಲ ಬುದ್ಧಿ ಬೇಡವಾ ಏನು ಏನ್ಲೇ ನೀನು ಸರಿ ಬಿಡು ಅಲ್ಲ ಮದುವೆ ಮಾಡ್ಕೊತಾರೆ ಒಡವೆ ಮಾಡಿಸ್ಕೊಂಡವಳು ನಾವು ಒಂದು ಎಂಗೇಜ್ಮೆಂಟ್ ಮಾಡ್ಕೊಡಕ್ಕಾಗಿಲ್ಲ ಅಂದರೆ ಅದೇ ನಾವು ಅಲ್ಲಿ ನಡೆದ ಮಕ್ಕಳಾಗಬೇಕಾಯ್ತದೆ ಸಣ್ಣ ಪುಟ್ಟದ ಎಂಗೇಜ್ಮೆಂಟ್ ಅಂದ್ರೆ 10 ಲಕ್ಷನೇ ಆಯ್ತದೆ 10 20 ಆಗ್ಲಿ ಬಿಡು ನಿನ್ಗೇನು ಕಷ್ಟ ನೀನು ಮಾಡ್ಬೇಕಾಗಿತ್ತಾ ಹೆಂಗಿದದು ಜೀವಕ್ಕೆ ಹೆಂಗಿದದು ಹೇಳು 20 ಆಗಲಿ ಸರಿ ಬಿಡು ನೀವು ಸರಿ ಕಣ್ರಿ 20 ಆಗಲಿ ಅಂತೀರಿ ಅಲ್ರಿ ಇನ್ನೇನು ಪುಕ್ಸಟೆ ಇರೋದು ಹೇಳು ಆಗ್ಲಿ ಬಿಡ್ಲೆ ನನ್ನ ಮಕ್ಳಿಗಿಂತ ಐತ್ಲೆ ಆಗ್ಲಿ ಬಿಡು ಎಷ್ಟಾರಿ ಖರ್ಚಾಗಲಿ ನೋವೇರ್ಗೂ ಮಾಡಿಲ್ಲ ಚಿನ್ನಗೂ ಮಾಡಿಲ್ಲ ಅಂದ್ರೆ ಗೌರವ ಸಿಕ್ಕದ ಮದುವೆ ಏನಾರು ನಾವು ಮಾಡ್ಕೊತೀವಿ ಖರ್ಚು ಹಾಕೊಂಡು ಬಂದವ್ರೆ ಎಂಗೇಜ್ಮೆಂಟ್ನಾರು ಜೋರಾಗಿ ಮಾಡ್ಕೊಡ್ಬೇಕು ತಾನೆ ನಮ್ಮ ತಕ್ಕನಾಗಿ ಬಿಡು ನಮ್ಮ ನಟನಾರೆಲ್ಲ ಬರ್ತಾರೆ ನಿನಗೆ ಯಾಕೆ ಸರಿ ಅಲ್ಲಯ್ಯ ಹೇಳತ್ನೇ ಪರ ಯಾಕೆ ಹೇಳು ತಿನ್ಕೋಬೇಕು ಬಿದ್ದಿರ್ಬೇಕು ಅಯ್ಯೋ ಅಷ್ಟೇ ಮಾಡ್ತಿರೋದಕ್ಕೆ ತಾಕಪ್ಪ ಇನ್ನೇನು ಮಾಡ್ತಿದ್ದಾನು ತಿನ್ಕೊಳ್ಳೋದು ಬಿತ್ಕೊಳ್ಳೋದೇ ತಿನ್ನೋದನ್ನೇ ಮಾಡ್ತಿರೋದು ಬಿಟ್ರೆ ಇನ್ನೇನು ನಾನು ಏನು ಈ ಮನೇಲಿ ಜೀತದ ಆಳ್ತಾನೆ ನಾನು ಆಯಿತು ಜೀತ ಆಳ್ಯಾಕತ್ತೆ ಜೀತ ಆಳ್ನಂಗೆ ಇರು ಅಲ್ಲ ಇವ್ನು ಕೈ ಸೇದಾಗ ಬಾಯಿಸಿದಾಗ ಅವ್ನ ಮಕ್ಳಿಗಾರ ನಿಂತ್ಕೊತಾನೆ ಮಾಡೋಕ್ಕೆ ಅದೇ ನನ್ನ ಮಗನಿಗಾದ್ರೆ ಮಾಡಕ್ಕಾಗ್ಬಿಟ್ಟದ ಮಾಡ್ಬಿಟ್ಟದ ಇವನು ಲೋಪರ ಮಗ ಎಂಥ ಮಗ ಗೊತ್ತಾ ಇವನು ಸಾಮಾನ್ಯದನ್ನೆಲ್ಲ ಕೈ ಸೇದಾಗ ಬಾಯಿಸಿದಾಗ ಉದ್ಧಾರ ಆಯ್ಕಿಲ್ಲ ಇವನು ಹಾಳು ಬಿದ್ದೈತಾನೆ ತೂಳು ಬಿದ್ದೈತಾನೆ ಇವನು ಉದ್ಧಾರ ಬಾ ಇವನು ಅಯ್ಯೋ ಎಲ್ಲ ಬರೀ ತಿರ್ಕೊಂಡು ಕನ್ಸ್ಕೊಳ್ಳೋದೇ ಆಗೋಯ್ತು ನನ್ನ ಜೀವನ ಎಲ್ಲ ಏನೋ ತಾಗೆ ಏನಾದ್ರು ಮಾಡ್ಕೊಳ್ಳಿ ನಮ್ಗೇನು ಎದ್ಬಾಲೆ ಊಟಕ್ಕೆ ಕೊಡು ದರದ್ರ ಬಂದು ಒಳಗೆ ಹೆಂಗೆ ಬಿದ್ದಳು ಎಮ್ಮೆ ಹೆಂಗೆ ತಿನ್ನೋದು ಕ್ವಾಣಂಗೆ ಮನೆ ಕಳೋದು ಇನ್ನೇನು ಇಲ್ಲ ಕ್ವಾಣ ಬುದಿ ಒಳಗೆ ಹೋಲ್ತದಲ್ಲ ಹೋಲ್ತಾಳೆ ಎದ್ಬಾ ಅಯ್ಯೋ ಬರ್ತಾವ್ರಿ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ